ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆಪಾದಮೌಲಿ ಪರ್ಯಂತಂ ಗುರುಣಾಂ ಆಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಜ್ಯೇಷ್ಠ ಮಾಸದಲ್ಲಿ ಬರುವಂತಹ ಅತ್ಯಂತ ಶ್ರೇಷ್ಠವಾಗಿರುವಂತಹ ಒಂದು ವ್ರತ ಅದು ದಶಹರಾ ವ್ರತ. ದಶಹರಾ ವ್ರತ ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ದಶಮಿ ದಿವಸ ಈ ವ್ರತ ಪ್ರಾಪ್ತವಾಗುತ್ತೆ. ವಿಶೇಷವಾಗಿ ಹಸ್ತ ನಕ್ಷತ್ರ ಇತ್ತು ಅಂತಾದರೆ ಆಗ ಆ ದಶಹರಾ ವ್ರತ ಅದು ಹೆಚ್ಚು ಪುಣ್ಯಪ್ರದವಾಗಿದೆ. ಭಗೀರಥ ಮಹಾರಾಜ ತಾನು ತಪಸ್ಸನ್ನ ಮಾಡಿ ಪ್ರಯತ್ನವನ್ನ ಮಾಡಿ ಭಾಗೀರಥಿ ದೇವಿಯನ್ನ ಭೂಮಿಗೆ ಕರೆದುಕೊಂಡು ಬಂದ ದಿವಸ ಅವತ್ತು ಭಾಗೀರಥಿ ಜಯಂತಿ ಎಂಬುದಾಗಿ ಕರೀತಾರೆ. ಇನ್ನೊಂದು ವಿಶೇಷವನ್ನು ಹೇಳಬೇಕು ಅಂದರೆ, ರಾಮೇಶ್ವರದಲ್ಲಿ ರಾಮಚಂದ್ರ ದೇವರು ಆ ರುದ್ರದೇವರನ್ನ ಪ್ರತಿಷ್ಠಾಪನೆ ಮಾಡಿದ ದಿವಸ ಅದು ಜ್ಯೇಷ್ಠ ಶುದ್ಧ ದಶಮಿ ದಿವಸವೇ ಆಗಿದೆ. ಅವತ್ತು ವಿಶೇಷವಾಗಿ ನಾವು ಬೆಳಿಗ್ಗೆ ಬೇಗನೆ ಎದ್ದು ಒಂದು ಕಲಶದಲ್ಲಿ ಗಂಗಾದೇವಿಯ ನೀರನ್ನ ತೆಗೆದುಕೊಂಡು ಬಂದು, ಅಥವಾ ಮನೆಯಲ್ಲೇ ಇರತಕ್ಕಂತಹ ಬಾವಿಯ ನೀರು ಅಥವಾ ಬೋರ್ ನೀರು ಅದನ್ನು ತೆಗೆದುಕೊಂಡು ಅಲ್ಲಿ ಭಾಗೀರಥಿ ದೇವಿಯನ್ನ ಆವಾಹನೆ ಮಾಡಿ ಅರ್ಘ್ಯ ಪಾದ್ಯ ಆಚಮನ ಪುನರಾಚಮನ ಮಧುಪರ್ಕ ನೈವೇದ್ಯ ಮೊದಲಾದ ಎಲ್ಲ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ದಶವಿಧವಾದ ಪಾಪಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ದಶ ಫಲಗಳನ್ನು ದಾನ ಮಾಡಬೇಕು. ಅದು ಮಾವಿನ ಹಣ್ಣಾಗಿರಬಹುದು, ಬಾಳೆಹಣ್ಣು ಆಗಿರಬಹುದು, ಯಾವುದಾದ್ರೂ ಒಂದು ಹಣ್ಣು ಅಥವಾ ಉತ್ತಮವಾದ ಪದಾರ್ಥವನ್ನ ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು. ಅದರಲ್ಲಿ ಮೊದಲನೇದಾಗಿ ನಾವು ಮಾಡುವಂತಹ ಕಾಯಿಕವಾದ ಪಾಪ, ಅವು 3 ತರಹದ ಪಾಪಗಳಿವೆ. ಒಂದು ಪರಧನವನ್ನ ಅಪಹಾರ ಮಾಡುವುದು, ಇನ್ನೊಬ್ಬರ ಹಣವನ್ನು ನಾವು ಸ್ವೀಕಾರ ಮಾಡುವುದು ಒಂದು ಪಾಪ. ಪರರ ಹಿಂಸೆಯನ್ನ ಮಾಡೋದು, ಇನ್ನೊಬ್ಬರಿಗೆ ನಾವು ಹಿಂಸೆಯನ್ನ ಮಾಡೋದು ನಮ್ಮ ದೇಹದಿಂದ, ಅದೊಂದು ಪಾಪ. ಇನ್ನು ಪರಸ್ತ್ರೀಯರ ಸಂಪರ್ಕವನ್ನ ಮಾಡೋದು, ಅದು ಒಂದು ಪಾಪ. ಈ ರೀತಿಯಾಗಿ ಕಾಯಿಕವಾದ ಪಾಪಗಳು 3. ಇನ್ನು ವಾಚನಿಕವಾಗಿ ಮಾಡುವ ಪಾಪಗಳು ಅವುಗಳು 4. ಒಂದು ಸುಳ್ಳು ಹೇಳುವುದು, ಕಠೋರವಾದ ವಚನವನ್ನ ಮಾತನಾಡುವುದು, ನಿಷ್ಠುರವಾಗಿ ಮಾತನಾಡುವುದು. ಆಮೇಲೆ ಚಾಡಿಯನ್ನ ಹೇಳುವುದು, ಇನ್ನೊಬ್ಬರ ಬಗ್ಗೆ ಇನ್ನೊಬ್ಬರ ಮುಂದೆ ಅಬದ್ಧವಾಗಿ ಹೇಳಿ ಅವರಿಬ್ಬರ ಮಧ್ಯದಲ್ಲಿ ಜಗಳವನ್ನ ಆಡುವಂತೆ ಮಾಡುವುದು. ಈ ತರಹ ಚಾಡಿಯನ್ನ ಹೇಳುವುದು ಮತ್ತು ವ್ಯರ್ಥವಾಗಿ ಮಾತನಾಡುವುದು, ಇದು ಕೂಡ ವಾಚನಿಕವಾದ ಪಾಪ. ಇದು 4 ರೀತಿಯ ಪಾಪ. ಇನ್ನು ಅದೇ ರೀತಿಯಾಗಿ ಮಾನಸಿಕವಾದ ಪಾಪ, ಅದು ಪರದ್ರವ್ಯದ ಬಗ್ಗೆ ಆಸೆಯನ್ನು ಪಡ್ಕೊಳ್ಳೋದು. ಅವರ ಮನೆಯಲ್ಲಿ ಅಷ್ಟು ಹಣ ಇದೆ, ಅದು ನಮಗೆ ಬರಬೇಕು, ನಮಗೆ ಆಗಬೇಕು ಎನ್ನುವುದಾಗಿ ಆಸೆಯನ್ನು ಪಡುವುದು. ಆಮೇಲೆ ಪರರಿಗೆ ಕೆಟ್ಟದ್ದನ್ನ ಬಯಸೋದು ಮನಸ್ಸಿನಲ್ಲಿ, ಅದು ಕೂಡ ಒಂದು ಮಾನಸಿಕವಾದ ಪಾಪ. ಮತ್ತು ನಾಸ್ತಿಕ ಭಾವನೆ, ದೇವರೇ ಇಲ್ಲ ಎಂಬುದಾಗಿ ಕೆಲವೊಮ್ಮೆ ಮನಸ್ಸಿನಲ್ಲಿ ಭಾವನೆಯನ್ನ ಮಾಡಿಕೊಳ್ತಾರೆ. ಆ ವಿಧವಾದ ಪಾಪ ಅಂದರೆ ಕಾಯಿಕವಾದ ಪಾಪ 3, ವಾಚನಿಕವಾದ ಪಾಪ 4, ಮಾನಸಿಕವಾದ ಪಾಪ 3. ಹೀಗೆ 10 ವಿಧವಾದ ಪಾಪಗಳನ್ನು ಪರಿಹಾರ ಮಾಡುವಂತಹ ಒಂದು ಉತ್ತಮವಾದ ವ್ರತ
ಅದು ದಶಹರಾ ವ್ರತ. ಅದನ್ನು ನಾವೆಲ್ಲರೂ ಭಕ್ತಿಯಿಂದ ಶ್ರದ್ಧೆಯಿಂದ ಮಾಡೋಣ. ಶ್ರೀಕೃಷ್ಣಾರ್ಪಣಮಸ್ತು.